ಮೇಲೆ ಬಹಳ ಕ್ಲಿಯರ್ ಆಗಿ ನಾವು ಯಾವತ್ತಿದ್ರೂ ಕೂಡ ಒಂದು ಬೆಂಚ್ ಮಾರ್ಕ್ ಆಗಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅವ್ರ ಬಾಯಲ್ಲಿ ಅರಕೆ ಕುರಿ ಆಗಬಾರದು. ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ಬೇರೆಯವರಿಗೆ ನೀತಿ ಹೇಳಂತ ಮಂದಿ, ಇವತ್ತು ಕಾರ್ಯಕರ್ತರಿಗೆ ಗಟ್ಟಿಯಾಗಿ ಸಂಘಟನೆ ಮಾಡಬೇಕು ಅಂತ ಹೇಳಂತ ಮಂದಿ. ಇವತ್ತು ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದ್ದಂತ ಎಲ್ಲರೂ ಕೂಡ ಎಲ್ಲ ನಾಯಕರು, ಅದು ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಒಬ್ರೇ ಅಲ್ಲ, ಇಡೀ ರಾಜ್ಯದಲ್ಲಿದ್ದಂತ ಎಲ್ಲರೂ ಕೂಡ ಒಂದಾದ್ರೆ ಪಾರ್ಟಿ, ಎಲ್ಲ ಕಾರ್ಯಕರ್ತರು ಒಂದಾದ್ರೆ ಸಂಘಟನೆ ಒಂದಾದ್ರೆ ಮಾತ್ರ ಪಾರ್ಟಿ ಜೊತೆಲಿ ಅಧಿಕಾರಕ್ಕೆ ಬರುತ್ತೆ. ಹಂಗಾಗಿ ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮ್ಮಿಂದನೇ ಪ್ರಾರಂಭ ಆಗ್ಬೇಕು. ನಾವು ನೀತಿ ಹೇಳಂತ ಮಂದಿ ನಾವೇ ಮೊದಲನೇದು ಪ್ರಾರಂಭ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಕೂಡ ಅಲ್ಲಿದ್ದಂತ ವೈಮನಸ್ಸುಗಳು, ಅಲ್ಲಿದ್ದಂತ ಕಚ್ಚಾಟಗಳು, ಅಲ್ಲಿದ್ದಂತ ತೊಂದರೆಗಳು ಎಲ್ಲ ಕೂಡ ಬಗೆರ್ಬೇಕು ಅನ್ನೋ ಕಾರಣದಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವರು, ನಾನು ಅವರಲ್ಲಿ ಮುಂಚೆ ಕೂಡ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಇದ್ದಂತ ಟೈಮಲ್ಲಿ ಕೂಡ ಅವತ್ತು ಅವರು ಮಾತಾಡಿದಾರೆ, ನಾವು ಮಾತಾಡಿ ಅಲ್ಲಿ ಮುಕ್ತಾಯ ಮಾಡಿದ್ವಿ. ಪುನಃ ನನಗೆ ಗೊತ್ತಿರೋಂತ ಪ್ರಕಾರ ಮೊನ್ನೆ ಆದಂತ ಟೈಮಲ್ಲಿ ಕೂಡ ನಾನು ಪುನಃ ಹೇಳಿದೆ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ನಾನು ಯಾವುದೂ ಇಲ್ಲ ಅಂತ ಹೇಳಿದೆ. ಮತ್ತೆ ನಾವು ಕೂಡಿದ್ರೆ ಕೂಡ ನನಗೆ ರಾಮುಲು ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಕೂಡಿದ್ರೆ ಕರ್ನಾಟಕದಲ್ಲಿ ಎಲ್ಲ ಕೂಡ ಒಂದಾದಂತದಲ್ಲ. ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ನಾಯಕರಾದಂತ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ನಾಯಕರಾದಂತ ಯತ್ನಾಳರು, ನಂತರ ಅದೇ ರೀತಿಯಲ್ಲಿ ಬಾಗಲಕೋಟೆಯಲ್ಲಿ ನಮ್ಮ ನಾಯಕರು ಅರವಿಂದ್ ಬೆಲ್ಲದವರು, ಮತ್ತೆ ನಮ್ಮ ಎಲ್ಲರೂ ಕೂಡ ಹುಬ್ಳಿ ಧಾರವಾಡದಲ್ಲಿ ಅರವಿಂದ್ ನಿಂಬಾವಳಿ ಅವರು, ಎಲ್ಲರೂ ಕೂಡ ಸಿದ್ದೇಶಣ್ಣವರು ಎಲ್ಲರೂ ಕೂಡ ಒಂದಾಗಬೇಕು ಅನ್ನಂತ ಕಾರಣದಿಂದ ಮುಂದಿನ ದಿನಗಳಲ್ಲಿ ರಮೇಶ್ ಅಣ್ಣವರು, ಜಾರಕಿಹೊಳಿ ಅವರು, ರೇಣುಕಾಚಾರ್ಯ ಎಲ್ಲರೂ ಕೂಡ ಒಂದಾಗಬೇಕನ್ನಂತ ಕಾರಣದಿಂದ ನನ್ನಿಂದಲೇ ಪ್ರಾರಂಭ ಆಗ್ಬೇಕಂದ್ರೆ ನಾನೇ ಪ್ರಾರಂಭ ಮಾಡಿದ್ದೀನಿ. ಈ ಪ್ರಾರಂಭ ಮಾಡಿ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಈ ಭಾಗದಲ್ಲಿ. ಮುಂದಿನ ದಿನಗಳಲ್ಲಿ ಕೂಡ ಎಲ್ಲರೂ ಒಂದಾಗಿ 28ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣದಿಂದ ಎಲ್ಲರೂ ಕೂಡ ಒಂದಾಗಬೇಕು.